ಸರ್ ನೀವೇ ಕಾಣಿಸ್ತಾ ಇದ್ದೀರಾ? ಓವರ್ಲಾಪ್ विषयमदेव इदं यदायुः शतसंवत्सरं दीर्घायुः आयुरारोग्यैश्वर्या धना कनक वस्तुवाहनाभिवृद्ध्यर्थं सामाजिक क्षेत्रे उत्तमगौरवपुण्यप्राप्त्यर्थं चलनचित्रक्षेत्रे साकार दिग्विजय प्राप्त्यर्थम् आगमीते चलनचित्रादि श्री गुरुदेवता संपूर्ण कृपाशीर्वाद पुण्यप्राप्त्यर्थं सकल हितशत्रुदोष परिहारार्थं श्री गुरुदेवता श्रीमन्नारायणार्थं समस्त सन्मंगलावाप्त्यर्थं श्री गुरुदेवता आशीर्वाद मुखेन आगमीत समस्त भक्त महाजनदीनांचादि अभिमान वर्गादि क्षेमायुरारोग्यं प्राप्त्यर्थं शतसंवत्सरं दीर्घमायुः शतसंवत्सरं आयुष्मान् भवान् ಭಗವಂತ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಆಶೀರ್ವಾದವನ್ನು ಮಾಡಲಿ. ಈ ಚಲನಚಿತ್ರ ರಂಗಕ್ಕೆ ಒಂದು ಮೇರು ಕಿರೀಟವಾಗಿ ಪ್ರಾಜ್ವಲ್ಯಮಾನವಾಗಿ ಸೂರ್ಯ ಚಂದ್ರ ಇರುವ ತನಕ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತೇಳಿ ನಿಮ್ಮೆಲ್ಲರ ಕಡೆಯಿಂದ ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ. ಅವರು ಇಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳು ವಿಜಯವನ್ನ ಸಾಧಿಸಲಿ ಅನ್ನೋದ್ರ ಮುಖಾಂತರವಾಗಿ ಇಂಥ ಶುಭ ದಿವಸ ಅವರಿಗೆ ಶುಭ ಹಾರೈಕೆಯನ್ನು ಕೊಡ್ತಾ ಇದ್ರೆ ಜನ್ಮದಿನದ ಶುಭಾಶಯಗಳು. ಎಲ್ಲರಿಗೂ ಸಹ ಅಣ್ಣವ್ರ ಕಡೆಯಿಂದ ಭಗವಂತ ಅವರಿಗೆ ಪ್ರಚೋದನೆಯನ್ನು ಮಾಡಿದ್ದಾನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮಿಂದ ಅವರಿಂದ ನಾವೆಲ್ಲರೂ ಅಂತ ಹೇಳೋದ್ರ ಮುಖಾಂತರವಾಗಿ ಈ ಎರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಸಿಗಲಿ ಸರ್, ಭಗವಂತನ ಆಶೀರ್ವಾದ ಎಲ್ಲ ಅಭಿಮಾನಿಗಳಿಗೂ ಸಿಗಲಿ. ಒಳ್ಳೆಯದಾಗಲಿ. ನಾನು ಹೆಂಗಿದ್ದೀನಿ ಮನೆ ಕೇಳ್ರೆ ತಲೆ ಕಡತಿಲ್ಲ ಸಾರಿ ಬಾಸ್. ಸ್ವಲ್ಪ ಏನು ಮಾಡಲ್ಲ ಇಲ್ಲ ಆಗಲ್ಲ. ಫೋನ್ ಮಚ್ಚ ಬಿಡ್ತಾರ ಅಂತಂದ್ರೆ ಫೋನ್
ಮಾಡಿ ಪರವಾಗಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳ ಕರೆಕ್ಟ್ ಆಗುತ್ತೆ ಆಗಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅಯ್ಯೋ ಸುಮ್ಮನೆ Little star. Twinkle, twinkle, little star. ಅಭಿಮಾನಿಗಳ ಚಕ್ರವರ್ತಿ ಉಪ್ಪಿ ಬಾತ್ಗೆ, ಅಭಿಮಾನಿಗಳ ಚಕ್ರವರ್ತಿ ಉಪ್ಪಿ ಬಾತ್ಗೆ. ಸೂಪರ್ ಸ್ಟಾರ್ ಉಪೇಂದ್ರಣ್ಣ ಅವರಿಗೆ, ಅಭಿಮಾನಿಗಳ ಚಕ್ರವರ್ತಿ ಉಪೇಂದ್ರನಿಗೆ. ಹಿಂದ್ಗಡೆ ತೊಗೊಳ್ಳಿ ಬ್ರೋ, ಬರ್ತಾ ಬರ್ತಾನೆ ಸೆಂಟ್ರಲ್ಲೇ ಬರ್ತಾ ಇದಾರಲ್ಲ. ಒಂದ್ಸರಿ ಕೇಳಿ ಮೊಬೈಲ್ ಅಣ್ಣ, ಸ್ವಲ್ಪ ಈ ಕಡೆ ತೊಗೊಳ್ಳಿ ಬ್ರೋ. ಕರ್ನಾಟಕದ ರಾಜಕೀಯ ಪ್ರಜಾಕೀಯ ಬೇಡ ಬೇಡ ರಾಜಕೀಯ, ಪ್ರಜಾಕೀಯ ಬೇಡ ಬೇಡ ರಾಜಕೀಯ, ಪ್ರಜಾಕೀಯ ಬೇಡ ಬೇಡ ರಾಜಕೀಯ. ಯಾಕೈತೆ ನೋಡಲ್ಲಿ ಇನ್ನೇ ಒಂದು ಇವರೇ ಬ್ಲ್ಯಾಕ್ ಶರ್ಟ್ ಸ್ವಲ್ಪ ಸೈಡ್ ಬರೋಕ್ಕೆ ಇಲ್ಲ, ಅವ್ರಿಗೆ ಕಾಣಿಸೋದಿಲ್ಲ ಏನು. ಯಾಕೆ ನಿಂತ್ಕೊಂತೀರಾ? ಅಲ್ಲೇ ಇರಿ ಸ್ವಲ್ಪ. ಪ್ರಸಾದ ಪ್ರಸಾದ್ ಪ್ರಸಾದ್ ಚಲನಚಿತ್ರರಂಗದ ಖ್ಯಾತ, ಅದ್ಭುತ, ಡಿಫ್ರೆಂಟ್ ಆಗಿರ್ತಕ್ಕಂತಹ ನಮ್ಮ ನೆಮ್ಮರನ ಅಚ್ಚುಮೆಚ್ಚಿನ ಪ್ರೀತಿಯ ಅಭಿಮಾನದ ಚಕ್ರವರ್ತಿ ಆಗಿರ್ತಕ್ಕಂತಹ ಉಪೇಂದ್ರ ಸರ್ ಅವರಿಗೆ ಈ ಹೂಮಳೆ ಏನಕ್ಕೆ ಅಂತ ಹೇಳಿದ್ರೆ, ಆ ಹೂವಿನಂತ ಮನಸ್ಸಿಗೆ ಈ ಹೂವಿನ ಮಳೆ. ಅಭಿಮಾನಿಗಳ ಒಂದು ಪ್ರೀತಿಯನ್ನ ಹೇಗೆಲ್ಲ ವ್ಯಕ್ತಪಡಿಸಬೇಕು ಅನ್ನೋದಾದ್ರೆ ಇದೊಂದು ಉತ್ತಮ ನಿದರ್ಶನವಾಗಿದೆ. ಅಣ್ಣವರು ಅವರ ಪ್ರೀತಿನ ಇಷ್ಟು ಜನಗಳಿಗೆ ಅಮೃತದಂತೆ, ಹೂವಿನ ಪ್ರಸಾದದಂತೆ ಹಂಚ್ತಾ ಇದ್ದಾರೆ ಅಂದ್ರೆ ಅವರ ನಿಜವಾಗಿ ಅವರ ರೀತಿಯ ಒಂದು ಮೆಚ್ಚುಗೆ, ಅವರ ಒಂದು ಅಭಿಮಾನ ಯಾವ ರೀತಿಯಲ್ಲಿದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇಷ್ಟು ಅಭಿಮಾನವನ್ನ ಒಂದು ಕನ್ನಡ ಚಿತ್ರರಂಗದಲ್ಲಿ ಇಂತಹ ಅದ್ಭುತ ನಿರ್ದೇಶಕರಾಗಿ, ನಟರಾಗಿ,
ಎಲ್ಲ ರೀತಿಯಲ್ಲಿ ಈ ಒಂದು ಚಲನಚಿತ್ರ ರಂಗದಲ್ಲಿ ಅವರ ಚಾಕುಚಕ್ಯತೆಯಿಂದ ಕೂಡಿರ್ತಕ್ಕಂತಹ ಅವರ ನಿಜವಾದ ಗುಣವನ್ನ ಈ ಹೂಮಳೆಗಳು ಸುರಿಸ್ತಾ ಇದೆ. ಅದ್ಭುತವಾಗಿ ಈ ಹೂವಿನ ಮಳೆಯನ್ನ ಸಮರ್ಪಿಸಲಾಗಿದೆ. ಸ್ವಲ್ಪ ಸೈಡ್ ಕೊಡಿ. ಹೋಗಿ